ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೇ 10th ಏನು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ, ಮದರ್ಸ್ ಡೇ. ಸೊ ಇವತ್ತು ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಎದ್ದಿದ್ದೇನೆ ಒಂಚೂರು ಸಂಡೇ, ಆಬ್ವಿಯಸ್ಲಿ ಲೇಝಿ ಡೇ. ಅದಕ್ಕೇ ಒಂದು ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ಕೂತ್ಕೊಂಡು ಸುಧಾರಿಸ್ಕೊಂಡು ಆಮೇಲೆ ನಿಧಾನಕ್ಕೆ ಎದ್ದು ರೆಡಿಯಾಗಿ ಒಂದು 12:30 ಹಂಗೆ ಮಮ್ಮಿ ಮನೆ ಹತ್ರ ಹೋದ್ವಿ. ಅಲ್ಲಿಂದನೂ ಮಮ್ಮಿ ಮತ್ತು ನನ್ನ ತಮ್ಮ ಬರ್ತಾರೆ ಅಂತ ಹೇಳಿದ್ದಕ್ಕೆ ಅವ್ರನ್ನೂ ಪಿಕಪ್ ಮಾಡಿಕೊಂಡು ಹಾಗೆಯೇ 2 ವೀಲರ್ಸಲ್ಲೇ ಹೋಗಿದ್ದಿದ್ದು. ಹಾಗೆ ಪಿಕಪ್ ಮಾಡ್ಕೊಂಡು ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದ್ವಿ. ಸೊ ಈಗ ಬೆಳಗ್ಗೆಯಿಂದನೇ ನಮ್ಮ ಯಜಮಾನ್ರೆ ಎಲ್ಲ ಕೆಲಸ ಮಾಡಿಕೊಂಡು ಇರೋದು. ಅಂದರೆ ಎಲ್ಲ ಕೆಲಸ ಮೀನ್ಸ್ ಬೆಳಗ್ಗೆನೇ ಎದ್ದು ಕಾಫಿ ಟೀ ಏನಾದರೂ ಬೇಕು ಅಂದರೆ ಅದು ಮಾಡಿಕೊಟ್ಟು ನಮ್ಮನ್ನೆಲ್ಲ ಪ್ಯಾಂಪರ್ ಮಾಡ್ತಾಯಿದ್ರು ಬೆಳಗ್ಗೆನೆ. ಈಗ ರೆಡಿ ಆಗಿಬಿಟ್ಟು ತೋರಿಸ್ತೀನಿ ಬನ್ನಿ. ಹೊರಡೋಕ್ಕೂ ಮುಂಚೆನೇ ಹೊಟ್ಟೆ ಕವ ಕವ ಅಂತಿತ್ತು. ಅದಕ್ಕೋಸ್ಕರನೇ ಮಾಡೋ ಮೂಡು ಇರಲಿಲ್ಲ, ಬಟ್ ಮಾಡಲೇಬೇಕು ಅಂತ ಏನಾದರೂ ತಿನ್ನಲೇಬೇಕಲ್ವ, ಅದಕ್ಕೋಸ್ಕರ ಟೊಮೆಟೊ ಬಾತ್ ಮಾಡ್ತಾಯಿದ್ದೆ ನಾನು. ಇಲ್ಲಿ ನೋಡಿದ್ರೆ ಮಕ್ಕಳಿಗೆ ಟಾಯ್ಸ್ ಕೊಟ್ಟಿದ್ದಾರೆ ಅವ್ರ ಡ್ಯಾಡಿ, ಅದನ್ನ ನೋಡ್ಕೊಂಡು ಕೂತಿದ್ದಾರೆ ಮಕ್ಕಳು. ಯಾವ ರೇಂಜಿಗೆ ನೋಡ್ತಿದ್ದಾಳೆ ನನ್ನ ದೊಡ್ಡ ಮಗಳು. ನನ್ನ ಚಿಕ್ಕ ಮಗಳಂತೂ ಅವಳದೇ ಪ್ರಪಂಚದಲ್ಲಿ ಮುಳುಗೋಗಿದ್ದಾಳೆ. ಇವೆಲ್ಲ ಮಾಡಿ ಮುಗಿಸಿ ತಿಂದು ಮಲ್ಕೊಬಿಟ್ಟಿದ್ದಾರೆ ಇಬ್ರು, ಅಪ್ಪ ಮಗಳು ಇಬ್ರು. ನಾನು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ನಾನು ಮಮ್ಮಿ ಜೊತೆ ಮಾತಾಡಿಕೊಂಡೆ ರೆಡಿ ಆಗ್ತಿದ್ದೆ, ತಲೆ ಒಣಗಿಸ್ಕೊಂಡು. ಈ ಗ್ಯಾಪಲ್ಲಿ ನನ್ನ ದೊಡ್ಡ ಮಗಳು ಓರಿಯೋ ಬಿಸ್ಕೆಟ್ ಇದ್ದರೆ ಓರಿಯೋ ಬಿಸ್ಕೆಟ್ ಎಲ್ಲ ತೆಗೆದಿಟ್ಬಿಟ್ಟು ಬರೀ ಕ್ರೀಮ್ ಮಾತ್ರ ತಿನ್ಕೊಂಡು ಕೂತಿದ್ದಾಳೆ ಸೈಲೆಂಟಾಗಿ. ಇಷ್ಟೊತ್ತಿಗೆ ನನ್ನ ಚಿಕ್ಕ ಮಗಳು ಏನಾದರೂ ಎದ್ದಿದ್ದಿದ್ರೆ ಇಬ್ಬರು ಕಿತ್ತಾಡಿರೋರು ಫುಲ್ಲಾಗಿ. ಸ್ಕೂಲ್ಗೆ ಹೋಗುವಾಗ ನನಗೇನು ತೊಂದರೆನೇ ಇರತ್ತೀನಿ. ಅವಳೇ ಶೂ ಹಾಕೋತಾಳೆ, ಚಪ್ಪಲಿ ಹಾಕೋತಾಳೆ. ಇವಾಗ ಮಮ್ಮಿ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ದೊಡ್ಡಮ್ಮ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ಈಗ ಮಮ್ಮಿ ಮನೆ ಹತ್ರ ಹೋದ್ಮೇಲೆ ತೋರಿಸ್ತೀನಿ ಅವ್ರನ್ನ. ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ಸೇಮ್ ಟು ಯು ಮಾ. Happy Mother's Day, Mommy. Happy Mother's Day. ಹ್ಯಾಪಿ ಮದರ್ಸ್ ಡೇ ಅಕ್ಕಮ್ಮದೇವಿ. ಇವಾಗ ಹೊರಡ್ತಾ ಇದ್ದೀವಿ ದೊಡ್ಡಮ್ಮ ಮನೆಗೆ. ಚಿಕ್ಕವಳನ್ನ ನಾನು ಕೂರಿಸ್ಕೊಂಡಿದ್ದೆ ನಮ್ಮ ಗಾಡೀಲಿ, ದೊಡ್ಡವಳನ್ನ ಮಮ್ಮಿ ಗಾಡೀಲಿ ಕಳಿಸ್ಬಿಟ್ಟೆ, ನೀನೊಂದು ಪಾಪುನ ಎತ್ಕೊಬೋ ಮಮ್ಮಿ ಅಂತ.
ಫೈನಲಿ ಇಬ್ಬರು ಮಲ್ಕೊಬಿಟ್ಟಿದ್ರು ಹೋಗೋ ಅಷ್ಟೊತ್ತಿಗೆ. ಹೋಗ್ತಾ ದಾರಿಲೇನೆ ಕೇಕ್ ಇಸ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಯಾವುದೂ ಸಿಗದೆ ಮನೆಗೆ ಹೋಗಿ ಮಕ್ಕಳನ್ನ ಬಿಟ್ಬಿಟ್ಟು ಆಮೇಲೆ ನಾನು ನಮ್ಮ ಯಜಮಾನ್ರು ಬಂದು ಕೇಕ್ ಇಸ್ಕೊಳಂಗೆ ಆಯಿತು. ಫೈನಲಿ ಎಲ್ಲೋ ಒಂದು ಕಡೆ ಅಲ್ಲಿ ನಮಗೆಲ್ಲೂ ಗೊತ್ತಿಲ್ಲ ಅಷ್ಟಾಗಿ ಎಲ್ಲಿ ಚೆನ್ನಾಗಿರುತ್ತೆ ಕೇಕ್ ಎಲ್ಲ ಅಂತ. ಫೈನಲಿ ಈ ಕಡೆ ಔಟ್ ಆಫ್ ದಿ ಬೌಂಡ್ರಿ ಬಂದು ಒಂಚೂರು ಕೇಕ್ ಚೆನ್ನಾಗಿರೋದೇ ಸಿಕ್ತು. అది సొట్టగా పెట్టు ఫస్ట్ అది ఊదేదేం కావాల్సిన అంటిస్తే సార్ దూరంగా పెట్టు చెయ్యి. హ్యాపీ మదర్స్ డే టు యూ, హ్యాపీ మదర్స్ డే టు యూ, హ్యాపీ మదర్స్ డే టు యూ. అస్తే నువ్వు వాళ్ళిద్దరు ఉంటే కేక్ లోపల చేయాలి. అడ్వాన్స్ మదర్ డే ఇంకా 20 ఏళ్ళు 20, 23, 24 ఏళ్ళు పోవాలి. ಮಗನೇ ಕೇಕ್ ಎಲ್ಲ ನಿನ್ಗೇನೆ. ಓಕೆ, ಎಲ್ಲ ಕೇಕ್ ನಿಂಗೆ, ಅವರಿಬ್ರು ತಿನ್ನಲ್ಲ. ನೀನು ಕೇಕ್ ತಿಂತೀಯಾ? ಯಾಕೆ వస్తానే బేకరీ చూసుకొని వస్తాను నాకు తెలుసు. అంటే అచ్చిన పోయి తెచ్చాక లేదు ఎదుకొని పోయి లేదు ఈ పక్క పోయినప్పుడు ఒకసారి చూసి ఫోటో నువ్వు అనుకుంటున్నాడు తినుకుంటాడు ఈ సర్కల్ చూడు నిన్ను క్యాచ్ చేస్తాడంటే వాడు దర్శ అక్కడి నుంచి ఇసిరేస్తాను అంటే నేను క్యాచ్ పట్టుకోవాలి. నువ్వు పట్టుకోదా వెయిట్ ఉండడు అక్కడ ఒక బెడ్ వేసి పెట్టేయండి. చూడు పాప మామ విజయ్ విజయ్ చాక్లెట్ అంట బాబా మామ అంటాయా మామ కదమ్మా చిన్ని మామ విజయ్ మామకి ఇస్తావా చాక్లెట్ మామకి ఇస్తావా చాక్లెట్ ఎక్కడ అదియా జగన్ చూస్తావు దానికి చాక్లెట్ పెడతా ఉంది నోట్లో. ఆ సీర చిక్కించుకొని విచిత్రంగా మూతి కడుగు తినలేదని కూడా తెలియదు నాకే. అట్లే పడతా ఉండదు. సో కుంకుమ పెట్టుకోరా రేపు పడుతూ. మా మమ్మీ ఎట్లుంటేనో ఎట్లుంటానో అదే అట్టు ఉంటుంది, ఎట్టుంటానో అట్టు సూపర్. పసుపు మాత్రం పెద్ద నీకేం పడాలి పసుపు
ಫೈನಲಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ರೀಚ್ ಆದ್ವಿ. ಈಗ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬೆಳಗ್ಗೆನೇ ಹೇಳಿದ್ದೆ ನಮ್ಮ ಮನೆಯವ್ರಿಗೆ ನಾನು. ಸೊ ತುಂಬ ದಿನ ಆಗಿತ್ತು, ಒಂದೇ ಸರಿ ಹೋಗಿದ್ದಿದ್ದು, ಬಟ್ ತುಂಬ ಇಷ್ಟ ಆಗಿತ್ತು ಒಂದು ದೇವಸ್ಥಾನ ಅಂತ ಹೋಗೋಣ ಅಂದಿದ್ದೆ. ಸರಿ ಆಯಿತು ಹೋಗೋಣ, ಬೇಗ ಬಂದರೆ ಹೋಗೋಣ ಅಂತ ಹೇಳಿದರು. ಅದಕ್ಕೇ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ಬಂದ್ವಿ. ಅಷ್ಟರೊಳಗಡೆ ನೋಡಿ ನಮ್ಮ ಚಿಕ್ಕ ಮಗಳು ಯಾವ ರೇಂಜಿಗೆ ಆಟ ಆಡ್ತಾ ಇದ್ದಾಳೆ. ಏನೋ ಆರತಿ ಮಾಡೋ ಥರ ಎಲ್ಲ ಮಾಡ್ತಿದ್ಲು. ಸೊ ಆ ಒಂದು ದೇವಸ್ಥಾನಕ್ಕೆ ಹೋಗಿ ನಾನು ತುಂಬ ವರ್ಷನೇ ಆಗೋಯ್ತು ಅನಿಸುತ್ತೆ. ಆಲ್ಮೋಸ್ಟ್ 2 ಇಯರ್ಸ್ ಮೇಲೆ ಆಯಿತು. 2.5 ಇಯರ್ಸ್ ಆಯ್ತೇನೋ. ಪಾಪು ಹೊಟ್ಟೆಲಿದ್ಲು ಅವಾಗ, ಚಿಕ್ಕ ಪಾಪು. ಸೊ ಆವಾಗ ಹೋಗಿದ್ದಿದ್ದು ಕೃಷ್ಣನ ದೇವಸ್ಥಾನ. ಚೆನ್ನಾಗಿತ್ತು ರೋಡು, ಬಟ್ ಇವಾಗೇನೋ ಮಾಡ್ತಿದ್ದಾರೆ ಈ ಕಡೆ ರೋಡನ್ನ. ಅದರಲ್ಲೂ ಫುಲ್ಲು ಕನ್ಫ್ಯೂಷನ್ನು. ಆ ರೋಡಲ್ಲಿ ನಾವು ಕಾರ್ ಕಲಿಬೇಕು ಅಂತ ಹೋಗ್ತಿದ್ವಿ, ಬಟ್ ಇವಾಗ ಅದೇ ಮಾಗಡಿ ಟು ತಾವರೆಕೆರೆ ಆ ಕಡೆ ರೋಡ್ ಕನೆಕ್ಟಿವಿಟಿ ಇದೆಯಲ್ವ, ಆ ರೋಡ್ ಕಡೆಯಿಂದ ಹೋಗಬೇಕಾಗಿದ್ದಿತ್ತು. ನೋಡಿ ಯಾವ ರೇಂಜಿಗೆ ಸಖತ್ತಾಗಿ ಮಾಡಿದ್ದಾರೆ. ಬಟ್ ಹೊಸದಾಗಿ ಹೋಗೋವಾಗಂತೂ ಫುಲ್ ಕನ್ಫ್ಯೂಸ್ ಆಗಿ ಹೋಗುತ್ತೆ. ಗೊತ್ತಿರೋರಾದರೆ ಹೋಗ್ತಾರೆ, ಇಲ್ಲ ಅಂದರೆ ಫುಲ್ ಕನ್ಫ್ಯೂಷನ್ನು. ಎಲ್ಲ ರೋಡು ಬ್ಲಾಕ್ ಮಾಡಿಕ್ಕಿದ್ದಾರೆ. ಫೈನಲಿ ಹಂಗೆ ಸುತ್ತಿ ರೋಡ್ ಮಾತ್ರ ಸಿಕ್ತು ಹೆಂಗೆ ಹೋಗ್ಬೇಕು ಅಂತ. ಅದೇ ಹೊತ್ತಲ್ಲಿ ಸನ್ಸೆಟ್ ಆಗ್ತಿದ್ದು ಏನು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಅದನ್ನೇ ವೀಡಿಯೋ ಮಾಡ್ಕೊಂಡು ಅದನ್ನೇ ನೋಡ್ಕೊಂಡು ಕೂತಿರ್ಬೇಕು ಅಂತ ಅನ್ನಿಸ್ತಾಯಿತ್ತು. ಆ ಒಂದು ವೆದರ್ಗೂ ಸನ್ಸೆಟ್ ಆಗ್ತಿದ್ದಕ್ಕೂ ರೋಡ್ಗೂ ಚೆನ್ನಾಗಿತ್ತು ಕಾಂಬೋ. ಸೊ ಅದನ್ನೇ ಕ್ಯಾಪ್ಚರ್ ಮಾಡಿ ನಿಮ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಪ್ಲೆಸೆಂಟಾಗಿತ್ತು ಅಂದರೆ ಸೀರಿಯಸ್ಲಿ ಚೆನ್ನಾಗಿತ್ತು.
ಇದೇನೇ ಕೃಷ್ಣನ ದೇವಸ್ಥಾನ. ಇಲ್ಲಿ ಬಂದರೆ ಒಂಚೂರು ಆ ನೇಚರ್ ಮಧ್ಯದಲ್ಲಿ ಒಂದು ಪ್ಲೆಸೆಂಟ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರನೇ ಬಂದ್ವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಆಲ್ಮೋಸ್ಟ್ ರಾಮುಹಳ್ಳಿ ಹತ್ರ ಬೆಟ್ಟನಪಾಳ್ಯ ಅಂತ ಒಂದಿದೆ. ಸೊ ಅಲ್ಲಿ ಲೊಕೇಟ್ ಆಗಿರೋದು. ಇದೆ ಇವತ್ತಿನ ವಿಡಿಯೋ. ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.